ಅಲ್ಲೇ ಶಾಂತು ಏಟ್ ಚಂದ ಕಾಣ್ತೀಯ ಶಾಂತು ಇನ್ನೊಂದೇ ಒಂದು ಹಾಡಾಡವ ಒಂದೇ ಒಂದು ಅದಕ್ಕೆ ಆಗ್ಲೇ 2 ಹಾಡು ಹಾಡಿದ್ದೀನಿ ಸಾಕು ಅದಕ್ಕೆ ಹಂಗಂದ್ರೆ ಹೆಂಗೆ ಶಾಂತು ನೀನ್ ಹಾಡ್ತಾ ಇದ್ರೆ ಈ ಕಿವಿಗಳು ಇನ್ನೂ ಕೇಳ್ಬೇಕು ಕೇಳ್ಬೇಕು ಅಂತವೆ ಶಾಂತು ನೀನ್ ಹಾಡ್ನಾಗೆ ಏನೋ ಮೋಡಿ ಮಾಡ್ಬಿಡ್ತೀಯ ಕಣವ ಇನ್ನೊಂದೇ ಒಂದು ಹಾಡಾಡವ ಏನಿದು ಬೆಳಿಗ್ಗೆ ನೋಡಿದ್ರೆ ಶಾಂತಲ ಮೇಲೆ ಕೆಂಡ ಕಾರ್ತಿದ್ಲು ಈಗ ಹಾಡು ಹೇಳು ಅಂತ ನೈಸ್ ಮಾಡ್ತಾ ಇದ್ದಾಳೆ. ಏನ್ರಿ ಅದೇನ್ ಹಂಗೆ ನಿಂತ್ಬಿಟ್ರಲ್ಲ ಬನ್ನಿ ಅಲ್ಲಿ. ಅಯ್ಯೋ 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 ನಮ್ ಶಾಂತು ಆಡಿದ್ದನ್ ಕೇಳಿಸ್ಕೊಂಡ್ರ ಏಟ್ ಚಂದಾಗ ಆಡ್ತಾಳೆ. ಅದೇನೋ ಅಂತಾರಲ್ಲ ಹಿತ್ತಲ್ ಗಿಡ ಮೊದಲ ಅಂತ ಹಂಗೆ ನಮ್ಮ ಮನೆಯ ಕೋಗಿಲೇನೆ ಮಡಿಕೊಂಡು ನಮ್ ಕೈನ ಕೊಂಡಿಡಿಯಕ್ಕೆ ಆಗ್ಲಿಲ್ಲ ನೋಡಿದ್ರ. ನಮ್ ಸಾಂಗ್ತು ಆಡೋದನ್ನ ಕೇಳ್ತಾ ಕೇಳ್ತಾ ನಾನಂತೂ ತೇಲಾಡ್ತಾ ಇದೀನಿ. ಅದೇನ್ರಿ ಹಂಗೆ ನೋಡ್ತಾ ನಿಂತ್ಬಿಟ್ರಿ? ಫೋನ್ ತಕೊಂಡು ಬೆಂಗಳೂರಿನವ್ರಿಗೆ ಫೋನ್ ಮಾಡಿ ನಮ್ ಸಾಂತುನ ಬೆಂಗಳೂರಿಗೆ ಆಡಕ್ ಕಳ್ಸುವ. ಈ ಮಾತನ್ನ ನೀನ್ ಹೇಳ್ತಾ ಇದೀಯ? ಯಾಕ್ರಿ చెప్పాను ನಮ್ ಶಾಂತು ಈ ನಮ್ಮ ಎಸ್ ಜಾನಕ ಮುಂತಾರಾನೋ ಸುಶೀಲ ಮುಂತಾರಾನೋ ದೊಡ್ಡ ಹಾಡುಗಾರ್ತಿ ಆದ್ರೆ ನಮ್ಗೂ ಹೆಸರು ಬರ್ತದೆ. ಈ ಹಳ್ಳಿನಾಗೆ ನಮ್ಮ ಮರ್ವಾದೇನು ಎತ್ತರಕ್ಕಿರ್ತದೆ. ಫೇಮಸ್ ಆಗ್ಬೋದು. ಆದ್ರೆ ಫೋನ್ ನಂಬರ್ ಇಲ್ವಲ್ಲ? ನಂತ ವಯಸ್ಸಲ್ಲ ಫೋನ್ ಮಾಡಿ ಅದ್ರಾಗೆ ನಂಬರ್ ಇರ್ತದೆ ಫೋನ್ ಮಾಡಿ. ಬೇಡ ಅಣ್ಣ ಫೋನ್ ಮಾಡೋದು ಬೇಡ. ಅದಕ್ಕೆ ಇದು ನನ್ಗಿಷ್ಟ ಆಗಲ್ಲ. ಹಂಗಂದ್ರೆ ಹೆಂಗಾಯ್ತದೆ ಶಾಂತು? ಅಲ್ಲ ಕಣವ ನೀನ್ ಅಲ್ಲಿ ಹೋಗಿ ದೊಡ್ಡ ಹಾಡ್ಗಾರ್ತಿ ಆದ್ರೆ ನಿಮ್ಮ ಅಣ್ಣನ್ಗೆ ಆಟ ಯಾಕೆ? ನಮ್ ಲಡ್ಡುಗೂ ಎಮ್ಮೆ ಅಲ್ವಾ? ರೀ ಫೋನ್ ಮಾಡ್ರಿ. ಸರ್ ನಾನು ಜಗಪ್ಪ ಸರ್. ಶಾಂತು 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 ಶಾಂತಲ. ಅದೇ ನಮ್ಮ ಹಳ್ಳಿಗೆ ಬಂದು ಕಾರ್ಡ್ ಕೊಟ್ಟು ಹೋಗಿದ್ರಲ್ಲ, ಅದೇ ನಮ್ಮ ತಂಗಿ ಶಾಂತಲಾ. ಸರ್ ಅವಳು ಅಲ್ಲಿಗೆ ಬಂದು ಹಾಡ್ತಾಳೆ ಸರ್.